ಕನ್ನಡಿಗನ ಮೇಲೆ ರೌಡಿ ಆಫೀಸರ್ ಅಟ್ಟಹಾಸ, ಸತ್ಯವಂತನ ಮತ್ತೊಂದು ಅಟ್ಟಹಾಸದ ವಿಡಿಯೋ ಬಹಿರಂಗವಾಗಿದೆ. ಈ ವಿಡಿಯೋದಲ್ಲಿ ಶಿಲಾದಿತ್ಯ ಕ್ರೌರ್ಯ ಯಾವ ರೀತಿ ಇತ್ತು ಅನ್ನೋದು ಅನಾವರಣವಾಗುತ್ತೆ. ಹಲ್ಲೆ ಮಾಡಿ ವಿಕಾಸ್ನ ಬೈಕ್ ಅನ್ನ ತಳ್ಳುವಂತಹ ಶಿಲಾದಿತ್ಯ ಬೈಕ್ ತಳ್ಳಿ ಹಲ್ಲೆ ಮಾಡಿದಕ್ಕೆ ವಿಕಾಸ್ ತಿರುಗೇಟನ್ನ ಕೊಟ್ಟಿದ್ದಾನೆ ಮತ್ತು ಕೇಳಿದ್ದಾನೆ, ಯಾಕೆ ಹೊಡೆದಿದ್ಯಾ, ಏನ್ ಕಥೆ ಅಂತ. ಅದಾದ ನಂತರದಲ್ಲೂ ಕೂಡ ಮೇಲಿಂದ ಮೇಲೆ ಅಟ್ಯಾಕ್ಗಳನ್ನ ಮಾಡಲಾಗುತ್ತೆ. ಆ ದೃಶ್ಯ ಇದು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳಿ. ಈ ಘಟನೆ ಹೇಗಾಯ್ತು ಅನ್ನೋದು ಬಿಗಿನಿಂಗ್ ಅಂತ ಕಾಣುತ್ತೆ ಈ ವಿಡಿಯೋ ಅಲ್ವಾ? ಖಂಡಿತವಾಗಿದ್ದೀವಿ. ಯಾಕೆಂದ್ರೆ ಸರಿಸುಮಾರು 6:21 ನಡೆದಂತ ಘಟನೆಯ ಪ್ರಾರಂಭದ ಹಂತದಲ್ಲಿ ಇಬ್ಬರ ನಡುವೆ ನಡೆಯುವಂತ ಮಾತಿನ ಚಕಮಕಿ. ಅದಾದ ನಂತರ ಇಬ್ರು ಕೂಡ ಕೈ ಮೇಲಾಯಿಸುವಂತ ಒಂದಷ್ಟು ಕೆಲಸವನ್ನ ಮಾಡುವಂಥದ್ದು. ಯಾಕೆಂದ್ರೆ ಏನು ಗಾಡಿಯಲ್ಲಿ ಹೋಗ್ತಾ ಇರೋ, ಟೂ ವೀಲರ್ ಅಲ್ಲಿ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಆ ಪತ್ನಿ ಏನಿದ್ರು ಅಂದ್ರೆ ವಿಂಗ್ ಕಮಾಂಡರ್ ಅವರ ಪತ್ನಿ ಕೈಯಿಂದ ಒಂದು ಸಿಗ್ನಲ್ ಅನ್ನ ಮಾಡ್ತಾರೆ. ಸಿಗ್ನಲ್ ಅನ್ನ ಮಾಡಿದಾಗ ಅದು ಸರಿಯಾಗಿ ಕೇಳಿಸೋದಿಲ್ಲ. ಯಾಕೆಂದ್ರೆ ಕಾರ್ನ ಸಂಪೂರ್ಣವಾಗಿ ಗ್ಲಾಸ್ ಕ್ಲೋಸ್ ಅನ್ನ ಮಾಡ್ಕೊಂಡಿರ್ತಾರೆ. ಒಳಗಡೆ ಮಾತಾಡೋದು, ಹೊರಗಡೆ ಕೇಳೋದ ಹಿನ್ನೆಲೆಯಲ್ಲಿ ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಏನು ವಿಕಾಸ್ ಏನಿರ್ತಾನೆ, ವಿಕಾಸ ಗಾಡಿಯನ್ನ ನಿಲ್ಲಿಸಿ ಪ್ರಶ್ನೆ ಮಾಡ್ಲಿಕ್ಕೆ ಮುಂದಾಗ್ತಾನೆ. ಪ್ರಶ್ನೆ ಮಾಡ್ಲಿಕ್ಕೆ ಮುಂದಾದ ಸಂದರ್ಭದಲ್ಲಿ ಆತನ ಗಾಡಿಯ ಸಮೇತ ಆತನನ್ನ ಕರ್ಕೊಂಡು ಬಂದು ಹೊರಗಡೆ ದೂರಕ್ಕೆ ಸೈಡ್ಗೆ ತಳ್ತಾನೆ, ಫುಟ್ಪಾತ್ಗೆ ತಳ್ತಾನೆ, ಗಾಡಿಯ ಮೇಲೆ ಆತನನ್ನ ತಳ್ಳುವಂಥದ್ದು. ಆಗ ಸಾಮಾನ್ಯವಾಗಿ ಈ ರೀತಿ ತಳ್ದ ಅಂತ ಹೇಳಿ ಏನು ವಿಕಾಸ್ಗೂ ಕೂಡ ಕೋಪ ಬರುತ್ತೆ. ಕೋಪ ಬಂದಾಗ ಆತನ ಕೈಯಿಂದ ಹಿಡಿದು ಹಿಂಬದಿ ಅಂದ್ರೆ ಕುತ್ತಿಗೆಯ ಭಾಗಕ್ಕೆ ಆತ ಒಂದು ಏಟನ್ನ ಹೊಡಿತಾನೆ. ಏಟನ್ನ ಹೊಡೆದ ಬಳಿಕ ಇಬ್ಬರು ಕೂಡ ದೊಡ್ಡ ಮಟ್ಟದ ಗಲಾಟೆಗೆ ಮುಂದಾಗುವಂಥದ್ದು. ವಿಂಗ್ ಕಮಾಂಡರ್ ಸಂಪೂರ್ಣವಾಗಿ ಆತನನ್ನ ಹೆಲ್ಮೆಟ್ ಅನ್ನ ತೆಗೆಸಿ ಎತ್ತೋದು, ಹೆಲ್ಮೆಟ್ ಅನ್ನ ತೆಗೆಸಿ ಆತನ ಮುಖಕ್ಕೆ ಪಂಚ್ ಮಾಡುವಂತ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾನೆ. ಯಾಕಂದ್ರೆ ಆತನ ಪತ್ನಿಯು ಕೂಡ ಅದನ್ನ ತಡೆಯೋ ಪ್ರಯತ್ನ ಮಾಡ್ತಾನೆ. ಜೊತೆಗೆ ಅಲ್ಲಿ ಕೇಳ್ಕೊಳ್ತಾಳೆ, ಯಾರಾದ್ರೂ ಹೆಲ್ಪ್ ಮಾಡಿ ಇದನ್ನ ಬಿಡಿಸ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ. ಆದ್ರೂ ಕೂಡ ಅಲ್ಲಿಯ ಸ್ಥಳೀಯರು ಆತನನ್ನ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಸ್ಥಳೀಯರಿಗೂ ಕೂಡ ಆತ ಕ್ಯಾರಿ ಅನ್ನೋದಿಲ್ಲ. ವಿಕಾಸ್ನ ಮೇಲೆ ನಿರಂತರವಾಗಿ ಹಲ್ಲೆ ಮಾಡುವಂತ ಪ್ರಯತ್ನವನ್ನ ಮಾಡುವಂಥದ್ದು. ಸಂಪೂರ್ಣವಾದ ಸಿಸಿಟಿವಿ ಫುಟೇಜಸ್ ಏನಿದೆ, ಸಿಸಿಟಿವಿ ಫುಟೇಜಸ್ ನಲ್ಲಿ ಘಟನಾವಳಿ 6:21 ಹಿಡಿದು ಸರಿಸುಮಾರು 6:45 ತನಕ ಆಗುವಂತ ಘಟನಾವಳಿಗಳು ಅವರಿಬ್ಬರನ್ನು ಕೂಡ ಬೇರೆ ಬೇರೆ ಪಡಿಸಿ ಕಳಿಸುವಂತ ಕೆಲಸಗಳನ್ನು ಕೂಡ ಮಾಡುವಂತದ್ದು ಸ್ಥಳೀಯರು. ಅಲ್ಲಿಯ ತನಕ ಕೂಡ ಸಿಸಿಟಿವಿ ಫುಟೇಜ್ ಇದೆ. ಸಿಸಿಟಿವಿ ಫುಟೇಜಸ್ ಅಲ್ಲಿ ವಿಕಾಸ್ ಯಾವುದೇ ರೀತಿಯ ಮಾರಣಾಂತಿಕ ಹಲ್ಲೆಯನ್ನ ಮಾಡಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.